ನೀವೇನಾದರೂ ನಾಳೆ ನವೋದಯ ಎಕ್ಸಾಮ್ ಬರಿತಾ ಇದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. OMR ಶೀಟ್ನ ಯಾವ ಥರ ಫಿಲ್ ಮಾಡಬೇಕು, ಏನೇನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ, ಮಿಸ್ಟೇಕ್ ಮಾಡ್ದಲೇ ಫಿಲ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ನೋಡಿ, ಇಲ್ಲಿ ನಾನು ಸ್ಯಾಂಪಲ್ OMR ಶೀಟ್ನ ತಗೊಂಡಿದ್ದೀನಿ. ನಾಳೆ ಎಕ್ಸಾಮಲ್ಲಿ ನಿಮಗೆ ಇದೇ ಥರ OMR ಶೀಟ್ನ ಕೊಟ್ಟಿರ್ತಾರೆ. ಇದರಲ್ಲಿ ಸೈಡ್ 1 ಅಂತ ಇದೆ. ಸೈಡ್ 1ನಲ್ಲಿ ಕೆಲವು ಡೀಟೇಲ್ಸ್ನ ಫಿಲ್ ಮಾಡಬೇಕು. ನೀವು OMR ಶೀಟ್ನ ತಿರುಗಿಸಿದ್ರೆ ಸೈಡ್ 2 ಇರುತ್ತೆ. ಸೈಡ್ 2ನಲ್ಲಿ ಕೂಡ ಕೆಲವು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ನಾವಿವಾಗ ಒಂದೊಂದೇ ಸೈಡ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನೇನೆಲ್ಲ ಫಿಲ್ ಮಾಡಬೇಕು ಆ್ಯಂಡ್ ಏನೇನೆಲ್ಲ ಮಿಸ್ಟೇಕ್ಸ್ ಆಗ್ಬೋದು ಅನ್ನೋದು. ನೋಡಿ, ಸೈಡ್ 1 ಫಸ್ಟ್ ನಿಮಗೆ 10:30ಗೆ ನಿಮ್ಮನ್ನ ಒಳಗಡೆ ಎಂಟ್ರಿ ಮಾಡ್ಕೊತಾರೆ. 11:30ಗೆ ಎಕ್ಸಾಮ್ ಇರುತ್ತೆ. ಸೊ 1 ಅವರ್ ಟೈಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದ್ರ ಜೊತೆಗೆ OMR ಶೀಟ್ ಕೂಡ ಇರುತ್ತೆ. ಆದರೆ ನೀವು ಕ್ವಶನ್ ಪೇಪರ್ನ ಓಪನ್ ಮಾಡೋ ಥರ ಇರೋದಿಲ್ಲ. ಆ್ಯಂಡ್ ಸೈಡ್ 2ನಲ್ಲಿ ಆನ್ಸರ್ ಮಾಡೋದಕ್ಕೆ ಏನು ಸ್ಪೇಸ್ ಕೊಟ್ಟಿದ್ದಾರೋ ಅದನ್ನು ಕೂಡ ಮಾಡೋ ಥರ ಇರೋದಿಲ್ಲ. ಆದರೆ ನೀವು ಏನೇನು ಬರಿಬೋದಪ್ಪ ಅಂತಂದರೆ, ಸೈಡ್ 1ನಲ್ಲಿ ರೋಲ್ ನಂಬರ್ ಬರೀರಿ ಅಂತ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ರೋಲ್ ನಂಬರ್ ಅಂತಿದೆ. ರೋಲ್ ನಂಬರ್ ಅಂತಂದರೆ ನಿಮ್ಮ ನವೋದಯ ಹಾಲ್ ಟಿಕೆಟ್ನಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅದನ್ನು ನೀವು ಕಂಪ್ಲೀಟ್ ಆಗಿ ಇಲ್ಲಿ ಬರಿಬೇಕಾಗುತ್ತೆ. ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸಪೋಸ್ ಏನಾದರೂ ನಿಮ್ಮ ನಂಬರ್ ಈ ಥರ ಇತ್ತು ಅಂತಂದರೆ ನೀವು ಕಂಪ್ಲೀಟ್ ಆಗಿ ಇಲ್ಲಿ ಎಲ್ಲ ಬಾಕ್ಸ್ಗೂ ಫಿಲ್ ಮಾಡಬೇಕು. ಜನರಲಿ 7 ಡಿಜಿಟ್ ಇರುತ್ತಿದ್ದು, 7 ಡಿಜಿಟ್ನು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಬರಿಬೇಕಾಗುತ್ತೆ. ಕೆಳಗೆ ಬಂದರೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆ. ಇದನ್ನು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತೀರಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಯಾಂಡಿಡೇಟ್ ಅಂತಂದರೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ ಅಂತ ಅರ್ಥ. ನೀವು ಇಷ್ಟು ದಿನ ಕ್ಲಾಸ್ ರೂಮಲ್ಲಿ ಇರೋ ತನಕ ನೀವು ಸ್ಟೂಡೆಂಟ್ ಆಗಿರ್ತೀರಾ. ಒಂದು ಎಕ್ಸಾಮ್ ಬರಿತಿದ್ದೀರಾ ಯಾವುದೋ ಒಂದು ಅಂತಂದರೆ ನಿಮ್ಮನ್ನು ಕ್ಯಾಂಡಿಡೇಟ್ ಆಫ್ ದ ಎಕ್ಸಾಮ್ ಅಂತ ಕರೀತಾರೆ. ಅಂದರೆ ಆ ಪರೀಕ್ಷೆಯ ಅಭ್ಯರ್ಥಿ. ಇಲ್ಲಿ ನಿಮ್ಮ ಹೆಸರನ್ನ ಕಂಪ್ಲೀಟಾಗಿ ಬರಿಬೇಕು. ಸಪೋಸ್ ನಿಮ್ಮ ಹೆಸರು ಏನಾದರೂ ರಾಮ ಅಂತ ಇದೆ ಅಂತಂದರೆ ಈ ಥರ ಬೋಲ್ಡ್ ಲೆಟರ್ಸ್ ಅಥವಾ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕಾಗುತ್ತೆ. ನಿಮ್ಮ ಇನಿಷಿಯಲ್ ಏನಾದರೂ ಸಿ ಅಂತ ಇತ್ತು, ಸಿ ಬರಿಬೇಕು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಇನ್ನೂ ಸೆಕೆಂಡ್ ನೇಮ್ ಇದೆ ಅಥವಾ ನಿಮ್ಮ ಕಂಪ್ಲೀಟ್ ನೇಮ್ ಹಾಲ್ ಟಿಕೆಟಲ್ಲಿ ಏನು ಕೊಟ್ಟಿದ್ದೀರೋ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನೀವು ಸ್ಮಾಲ್ ಲೆಟರಲ್ಲಿ ಈ ಥರ ಏನಾದರೂ ಬರೆದ್ರೆ ಇದು ತಪ್ಪು. ನೀವು ಬೋಲ್ಡ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಇಂಗ್ಲೀಷ್ನಲ್ಲೇ ದಯವಿಟ್ಟು ಬರಿಬೇಕು. ಕೆಳಗೆ ಬಂದರೆ ಫಾದರ್ಸ್ ನೇಮ್ ಕೇಳಿದ್ದಾರೆ. ಕೆಲವರಿಗೆ ಫಾದರ್ಸ್ ನೇಮ್ನ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಬರ್ದಲೇ ಇರ್ಬೋದು. ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಯಾಕೆ ಅಂತಂದರೆ ನಿಮ್ಮ ಆನ್ಸರ್ ಶೀಟ್ ಎವ್ಯಾಲ್ಯೂಯೇಟ್ ಆಗುವಾಗ ನಿಮ್ಮದು ರೋಲ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಫಾದರ್ಸ್ ನೇಮ್ ಎಲ್ಲದೂ ಸಹ ಚೆಕ್ ಆಗುತ್ತೆ. ಹಂಗಾಗಿ ನೀವು ಫಾದರ್ ನೇಮ್ನ ಕಂಪ್ಲೀಟಾಗಿ ಬರಿಬೇಕು. ಸಪೋಸ್ ಏನಾದರೂ ಇಲ್ಲಿ ಕೃಷ್ಣ ಅಂತ ಇತ್ತು ಅಂದ್ಕೊಳ್ಳಿ, KRISHNA. ಕೃಷ್ಣ ಕುಮಾರ್ ಅಂತ ಇತ್ತು ಅಂದ್ಕೊಳ್ಳಿ, ಸ್ಪೇಸ್ ಬಿಟ್ಟು ಕುಮಾರ್. ಈ ಥರ ಕಂಪ್ಲೀಟಾಗಿ ನೀವು ಬೋಲ್ಡ್ ಲೆಟರ್ಸ್, ಅಗೈನ್ ಕ್ಯಾಪಿಟಲ್ ಲೆಟರ್ಸಲ್ಲೇ ಸಹ ಫಾದರ್ಸ್ ನೇಮ್ನು ಕೂಡ ಬರಿಬೇಕು. ಇದ್ರ ಕೆಳಗೆ ಬಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ಏನಕ್ಕಪ್ಪ ಅಂತಂದರೆ ಹೌ ಟು ಫಿಲ್ ಆ್ಯಂಡ್ ಮಾರ್ಕ್ ಆನ್ ಸೈಡ್ 2. ಸೈಡ್ 2ನಲ್ಲಿ ಏನೇನ ಫಿಲ್ ಮಾಡಬೇಕು ಮತ್ತು ಯಾವ ಥರ ಫಿಲ್ ಮಾಡಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಆಲ್ರೆಡಿ ಪೇಜ್ 1ನಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡ್ಕೋಬೋದು. ವಿತ್ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ. ನೀವು ಎಕ್ಸಾಮ್ನ ಪೆನ್ನಲ್ಲಿ ಬರಿಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಮಾರ್ಕ್ ಅಂತ ಆನ್ಸರ್ಸ್ ಇರೋದ್ರಿಂದ ನೀವು ಈಗ ಸಪೋಸ್ 1ನ ಫಿಲ್ ಮಾಡಬೇಕು ಅಂದರೆ 1 ಇರೋ ಜಾಗದಲ್ಲಿ ಈ ಥರ ಫಿಲ್ ಮಾಡಬೇಕು. ಇದನ್ನು ನೀವು ಬ್ಲೂ ಕಲರ್ ಪೆನ್ ಅಥವಾ ಬ್ಲ್ಯಾಕ್ ಕಲರ್ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಯೂಸ್ ಮಾಡಬೇಕು. ಇಂಕ್ ಪೆನ್ ತೊಗೊಂಡು ಹೋಗಬೇಡಿ. ಇಂಕ್ ಪೆನ್ ನಾಟ್ ಅಲೋಡ್. ಇಂಕ್ ಪೆನ್ ತೊಗೊಂಡು ಹೋಗಬಾರ್ದು. ಆ್ಯಂಡ್ ಕೆಲವರು ಜೆಲ್ ಪೆನ್ ತೊಗೊಂಡು ಹೋಗ್ತೀರಾ, ಜೆಲ್ ಪೆನ್ ಆಲ್ಸೋ ನಾಟ್ ಅಲೋಡ್. ನೀವು ಬಾಲ್ ಪಾಯಿಂಟ್ ಪೆನ್ ಅಷ್ಟೇ ತೊಗೊಂಡು ಹೋಗಬೇಕು. ಇಟ್ ಈಸ್ ಅಲೋಡ್. ಓಕೆ, ಈ ಮಿಸ್ಟೇಕ್ನ ಮಾಡಬೇಡಿ. ಕೆಲವರು ಜೆಲ್ ಪೆನ್ ಯೂಸ್ ಮಾಡೋ ಆಸೆ ಇರುತ್ತೆ. ಕೆಲವರೆಲ್ಲ ಜೆಲ್ ಪೆನ್ನಲ್ಲಿ ಬರಿತಾ ಇರ್ತೀರ ಮಕ್ಕಳು, ಜೆಲ್ ಪೆನ್ ನಾಟ್ ಅಲೋಡ್. ಇಂಕ್ ಪೆನ್ ಕೂಡ ತೊಗೊಂಡು ಹೋಗಬೇಡಿ. ಬಾಲ್ ಪಾಯಿಂಟ್ ಪೆನ್ ಕ್ಲೀನಾಗಿ ಬರಿತಾ ಇರಬೇಕು. ಬಾಲ್ ಪಾಯಿಂಟ್ ಪೆನ್ನು ನೀವು ಆಲ್ರೆಡಿ ಯೂಸ್ ಮಾಡಿರಬೇಕು, ಅದನ್ನು ತೊಗೊಂಡೋಗಿ. ಹೊಸ ಪೆನ್ ತೊಗೊಂಡೋದ್ರೆ ಏನಾಗುತ್ತೆ, ಅದನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಬಾಲ್ ಪಾಯಿಂಟ್ ಪೆನ್ನ ನೀವು ತೊಗೊಂಡೋಗಿ. ಇವಾಗ ರೋಲ್ ನಂಬರಿಗೆ ಬಂದರೆ ನೋಡಿ, ಇಲ್ಲಿ ಇವಾಗ ಏನಾದರೂ ನಿಮ್ಮ ರೋಲ್ ನಂಬರ್ 1732172 ಅಂತ ಇತ್ತು ಅಂತಂದರೆ ನೀವು ಕಂಪ್ಲೀಟಾಗಿ ಡಿಜಿಟ್ಸ್ನ ಈ ಥರ ಬರೀಬೇಕು. ಈಗ 1 ಇರೋ ಕಾಲಮ್ನ ನೋಡಿಕೊಂಡು 1ಗೆ ಮಾರ್ಕ್ ಮಾಡಬೇಕು. 7 ಇರೋ ಕಾಲಮ್ನ ನೋಡಿಕೊಂಡು 7ಗೆ ಮಾರ್ಕ್ ಮಾಡಬೇಕು. ಈ ಥರ ಕಂಪ್ಲೀಟಾಗಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಅರ್ಧ ಮಾರ್ಕ್ ಮಾಡಿದ್ರೆ ಈ ಥರ ಅಂದರೆ ಅದು ವ್ಯಾಲ್ಯೂಯೇಷನ್ ಆಗಲ್ಲ. ಹಾಗಾಗಿ ಕಂಪ್ಲೀಟಾಗಿ 3 ಅಂತ ಇದ್ದರೆ 3ನ ಫುಲ್ಲು ಫಿಲ್ ಮಾಡಿ. ನೀವು ಯಾವ ನಂಬರ್ ಬರೆದಿದ್ದೀರೋ ಆ ಕಾಲಮಲ್ಲೇ ಆ ನಂಬರ್ನ ಫಿಲ್ ಮಾಡಬೇಕು. 3 ಅಂತ ಇತ್ತು ಅಂದರೆ 3 ಇಲ್ಲಿ ಬರುತ್ತೆ. 2 ಇತ್ತು ಅಂದರೆ 2 ಇಲ್ಲಿ ಬರುತ್ತೆ. ಇದನ್ನು ಒಂದು 5 ನಿಮಿಷ ನೋಡಿ ಕ್ಲೀನಾಗಿ ಫಿಲ್ ಮಾಡಿ. ಯಾಕೆಂದರೆ ನಿಮಗೆ 10:30ಗೆ ಒಳಗೆ ಬಿಡ್ತಾರೆ. 10:30 AM 11:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು.
ಇಲ್ಲಿ ತನಕ ನಿಮಗೆ OMR ಶೀಟ್ನ ಫಿಲ್ ಮಾಡೋದಕ್ಕೆ ಕೊಡ್ತಾರೆ. ಮೇ ಬಿ 10:30ಗೆ ಕೊಡ್ಲಿಂದ್ರೂ OMR ಶೀಟ್ನ ಸ್ವಲ್ಪ ಹೊತ್ತಾದಮೇಲೆ 10:45ಗೋ 11ಗೋ ಏನೋ ಬೆಲ್ ಆಗುತ್ತೆ, ಅವಾಗ OMR ಶೀಟ್ ಕೊಡ್ತಾರೆ. ನೀವು ಕಂಪ್ಲೀಟಾಗಿ ನೀಟಾಗಿ ಟೈಮ್ ತಗೊಂಡು ಫಿಲ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ನೆಕ್ಸ್ಟು ಮೈನ್ ಬುಕ್ಲೆಟ್ ನಂಬರ್ ಅಂತ ಇದೆ. ನಿಮಗೆ ಕ್ವಶನ್ ಪೇಪರ್ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ, ಈ ಥರ ಬುಕ್ಲೆಟ್ ಇರುತ್ತೆ. ಇದರಲ್ಲಿ ನಿಮಗೆ ನಂಬರು ಸ್ಟಾರ್ಟಿಂಗಲ್ಲೇ ಮೇಲೇ ನೀಟಾಗಿ ಡಿಸ್ಪ್ಲೇ ಆಗಿರುತ್ತೆ. ಅದು ಟೆಸ್ಟ್ ಬುಕ್ಲೆಟ್ ನಂಬರ್, ಇದು ಕ್ವಶನ್ ಪೇಪರ್ ನಂಬರ್. ಕ್ವಶನ್ ಪೇಪರಲ್ಲಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದ್ರ ನಂಬರ್ ಇದು ಬುಕ್ಲೆಟ್ ನಂಬರ್ ಅಂತಂದರೆ. ಆ ನಂಬರು ರೋಲ್ ನಂಬರ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ರೋಲ್ ನಂಬರ್ನೇ ಇಲ್ಲಿ ಬರಿಬೇಡಿ. ಇದು ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್. ಇಲ್ಲಿ ಸ್ಯಾಂಪಲ್ ತೋರಿಸಿದ್ದಾರೆ ಅವರು. ನಾನು ನೆಕ್ಸ್ಟ್ ಪೇಜಲ್ಲಿ ಸೈಟ್ 2ಗೆ ಹೋದಾಗ ತೋರಿಸ್ತೀನಿ. ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ ನೀವು ಇಲ್ಲಿ ಬರೆದು ಇಲ್ಲಿ ಫಿಲ್ ಮಾಡಬೇಕು. ಅದೇ ಥರ ನೆಕ್ಸ್ಟ್ ಇಲ್ಲಿ ಸ್ಟೇಟ್, ಡಿಸ್ಟಿಕ್ ಮತ್ತು ಬ್ಲಾಕ್ ಸೆಂಟರ್ ಎಲ್ಲ ಫಿಲ್ ಮಾಡೋದಿದೆ. ಸ್ಟೇಟ್ ನೋಡ್ಬೋದು, ಇಲ್ಲಿ 03 ಅಂತ ಕೊಟ್ಟಿದ್ದಾರೆ. ಜಸ್ಟ್ ನಿಮಗೆ ತೋರಿಸೋದಕ್ಕಷ್ಟೇ. ನೀವು ಕರ್ನಾಟಕದಲ್ಲಿ ಬರೀತಿದ್ದೀರಾ ಅಂತಂದರೆ ಕರ್ನಾಟಕಕ್ಕೆ ಒಂದು ಕೋಡ್ ಇರುತ್ತೆ, ಅದು 03 ಆಗಿದ್ರೆ ಈ ಥರ 03 ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರ ಡಿಸ್ಟಿಕ್, ಎಷ್ಟೊಂದು ಡಿಸ್ಟ್ರಿಕ್ಸ್ ಇದೆಯಲ್ಲ, ನಿಮ್ಮ ಡಿಸ್ಟಿಕ್ಕಿಗೆ ಒಂದು ಕೋಡ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ 10 ಅಂತ ಸುಮ್ಮನೆ ಎಕ್ಸಾಂಪಲಿಗೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬ್ಲಾಕ್ ಮತ್ತು ಸೆಂಟರು, ನೀವು ಯಾವುದು ಎಕ್ಸಾಮ್ ಬರಿತಿರೋ ಬ್ಲಾಕ್ ಇದೆ ಮತ್ತು ಯಾವುದು ಸ್ಕೂಲ್ ಅಥವಾ ಕಾಲೇಜಲ್ಲಿ ಬರಿತಿರ್ತೀರಲ್ವ, ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇದನ್ನು ನೀವು ಫಿಲ್ ಮಾಡೋ ಅಗತ್ಯ ಇಲ್ಲ, ಇದನ್ನು ಇನ್ವಿಜಿಲೇಟರೇ ಫಿಲ್ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಈ ಇನ್ಫಾರ್ಮೇಷನ್ನ ಫಿಲ್ ಮಾಡೋ ಅಗತ್ಯ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಇದನ್ನು ಇನ್ವಿಜಿಲೇಟರ್ಗೆ ಕೇಳಿ ಅವ್ರ ಕೈಲೇ ಫಿಲ್ ಮಾಡಿಸ್ಬೋದು, ಆಯಿತಾ. ಅಲ್ಲಿ ಫಿಲ್ಡ್ ಬೈ ಇನ್ವಿಜಿಲೇಟರ್ ಕಾಲಮಲ್ಲೇ ಇದಿರುತ್ತೆ. ಇಫ್ ಯುವರ್ ರೆಸ್ಪಾನ್ಸ್ ಟು ಎ ಕ್ವಶನ್ ನಂಬರ್ 8 ಈಸ್ ಎ, ನಿಮ್ಮ ಆನ್ಸರ್ ಮಾಡ್ಬೇಕಾದ್ರೆ ಕ್ವಶನ್ಸ್ಗೆ ನಿಮ್ಮ ಆನ್ಸರ್ ಎ ಆಪ್ಷನ್ ಆಗಿದ್ದರೆ ಎಗೆ ಕಂಪ್ಲೀಟಾಗಿ ಹಿಂಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಕ್ವಶನ್ ನಂಬರ್ ಕೂಡ ಇರುತ್ತೆ ನಿಮ್ಮ OMR ಅಲ್ಲಿ. ನೋಡೋಣ, ಅದನ್ನೆಲ್ಲ ನೆಕ್ಸ್ಟ್ ಪೇಜಲ್ಲಿದೆ, ನೋಡ್ತಾ ಹೋಗೋಣ. ನೀವು ನೋಡಿ ಕೆಳಗೆ ಬಂದರೆ ಇದು ಸೈಟ್ 2, ಇದು ಸೈಟ್ 2. ಇಲ್ಲಿ ಟು ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್ ಅಂತ ಒಂದಿದೆ, ಟು ಬಿ ಫಿಲ್ಡ್ ಬೈ ಇನ್ವಿಜಿಲೇಟರ್ ಅಂತ ಒಂದಿದೆ. ಇನ್ವಿಜಿಲೇಟರ್ ಅಂತ ಇರೋದು ನಿಮಗಲ್ಲ, ಇದು ನಿಮ್ಮ ರೂಮಲ್ಲಿ ಯಾರು ಟೀಚರ್ ಇರ್ತಾರೋ ಅವರು ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ನೋಡ್ಕೊಳೋದಕ್ಕೆ ಅಂತ ಒಬ್ಬರು ಅಲೋಕೇಟ್ ಆಗಿರ್ತಾರಲ್ವ ಟೀಚರ್, ಅವರು ಈ ರೋಲ್ ನಂಬರ್ನ ಬರೀತಾರೆ, ಮೈನ್ ಟೆಸ್ಟ್ ಬುಕ್ಲೆಟ್ ಬರೀತಾರೆ, ಸ್ಟೇಟ್ ಬರೀತಾರೆ, ಡಿಸ್ಟಿಕ್ ಬರೀತಾರೆ, ಬ್ಲಾಕ್ ಬರೀತಾರೆ, ಸೆಂಟರ್ ಬರೀತಾರೆ. ನೀವು ಸ್ಟೇಟ್, ಡಿಸ್ಟಿಕ್, ಬ್ಲಾಕ್, ಸೆಂಟರ್ ಬಗ್ಗೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಆಯಿತು ಅಲ್ವಾ. ಸೊ ಇದಿಷ್ಟು ಇನ್ವಿಜಿಲೇಟರ್ ಬರೆಯೋದು, ಇದು ಟೀಚರ್ ಬರೀತಾರೆ, ನಿಮಗಲ್ಲ. ನೀವು ಬರೀಬೇಕಾಗಿರ್ತಕ್ಕಂಥದ್ದೇನು, ರೋಲ್ ನಂಬರ್ ಮತ್ತು ಮೈನ್ ಟೆಸ್ಟ್ ಬುಕ್ಲೆಟ್ ನಂಬರ್. ಇದು ನಿಮ್ಮ ಹಾಲ್ ಟಿಕೆಟಲ್ಲಿರುತ್ತೆ, ಇದು ನಿಮ್ಮ ಕ್ವಶನ್ ಬುಕ್ಲೆಟಲ್ಲಿ ಇರುತ್ತೆ. ಕೆಳಗೆ ಬಂದರೆ ಆನ್ಸರ್ಸ್, ಇದು ತುಂಬ ಇಂಪಾರ್ಟೆಂಟ್. ನೀವು ಆನ್ಸರ್ಸ್ ಶುರು ಮಾಡೋದಕ್ಕಿಂತ ಮುಂಚೆ ಅಥವಾ ಇವೆಲ್ಲ ಡೀಟೇಲ್ಸ್ ಬರೆಯೋದಕ್ಕಿಂತ ಮುಂಚೆ ಒಂದೇನು ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂತಂದರೆ, ನಿಮ್ಮ ಕ್ವಶನ್ ಬುಕ್ಲೆಟಲ್ಲಿ, ಕ್ವಶನ್ ಬುಕ್ಲೆಟ್ ಅಂತ ಏನು ಹೇಳಿದೆ, ಬುಕ್ಲೆಟಲ್ಲಿ ಒಂದು ನಂಬರ್ ಇರುತ್ತೆ ಅಂತೆಲ್ಲ ಹೇಳಿದ್ವಲ್ವ, ಆ ಕ್ವಶನ್ ಬುಕ್ಲೆಟಲ್ಲಿ ಈ ಬುಕ್ಲೆಟ್ ಕೋಡ್ ಇರುತ್ತೆ. ಅದು OMR ಶೀಟಲ್ಲಿ ಇರ್ತಕ್ಕಂಥ, ಇಲ್ಲಿ ಪ್ರಿಂಟ್ ಆಗಿದೆ ಎ ಅಂತ, ಇದ್ರ ಜೊತೆಗೆ ಮ್ಯಾಚ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಕ್ವಶನ್ ಬುಕ್ಲೆಟಲ್ಲೂ ಎ ಅಂತ ಇರಬೇಕು, OMR ಶೀಟಲ್ಲಿ ಪೇಜ್ 2ನಲ್ಲಿ ಈ ಜಾಗದಲ್ಲಿ ಎ ಅಂತ ಇರಬೇಕು. ಇದೆರಡನ್ನೂ ಸಹ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಕ್ವಶನ್ ಬುಕ್ಲೆಟಲ್ಲಿ ಎ ಇಲ್ದಲೇ ಏನಾದರೂ ಬಿ ಇತ್ತು, ಇಲ್ಲಿ ನಿಮಗೆ ಎ ಕೊಟ್ಟಿದ್ರು ಅಂದರೆ ಇದು ರಾಂಗ್. ನೀವು ಕರೆಕ್ಟಾಗಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ತಪ್ಪಿದೆ ಅಂತಂದರೆ ನೀವು ಇನ್ವಿಜಿಲೇಟರ್ಗೆ ಹೇಳ್ಬೇಕು, ಸರ್ ಇಲ್ಲಿ ಎ ಕೊಟ್ಟಿದ್ದಾರೆ, ನನಗೆ ಕ್ವಶನ್ ಬುಕ್ಲೆಟ್ ಬಿ ಬಂದಿದೆ, ಬಿ ಇರೋತಕ್ಕಂಥ OMR ಶೀಟ್ನ ಕೊಡಿ ಅಂತ. ಇದು ಯೂಶ್ವಲಿ ತಪ್ಪಾಗೋದಿಲ್ಲ, ನೀಟಾಗಿ ಮ್ಯಾಚ್ ಮಾಡಿರ್ತಾರೆ. ಆದರೂ ಸಹ ನೀವು ಒಂದ್ಸಲಿ ನಿಮ್ಮ ಕಡೆಯಿಂದ ಕ್ಲಾರಿಫೈ ಮಾಡಿಕೊಂಡು ನೆಕ್ಸ್ಟು ನೀವು ಆನ್ಸರ್ ಬರೆಯೋದಕ್ಕೆ ಹೋಗಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ 11:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು, ಅಲ್ಲಿ ತನಕ ನಿಮಗೆ ಇದೆಲ್ಲ ವೆರಿಫೈ ಮಾಡ್ಕೊಳೋದಕ್ಕೆ ಅಂತಲೇ 1 ಅವರ್ ಮುಂಚೆ ಒಳಗೆ ಸೇರಿಸ್ಕೊಂಡಿರ್ತಾರೆ. ನೆಕ್ಸ್ಟು ಆನ್ಸರ್ ಶೀಟಿಗೆ ಬನ್ನಿ. ಇವಾಗ ನೀವು ಕ್ವಶನ್ ಪೇಪರ್ ಇರುತ್ತೆ ನಿಮ್ಮ ಹತ್ರ, ನೆಕ್ಸ್ಟು ಆನ್ಸರ್ ಶೀಟ್ ಇರುತ್ತೆ. ಕ್ವಶನ್ ಪೇಪರ್ನ ಇದ್ರ ಮೇಲೇ ಇಟ್ಕೊಂಡು ಅದ್ರ ಕೆಳಗೆ ಆನ್ಸರ್ ಶೀಟ್ ಇಟ್ಕೊಂಡು ಕ್ವಶನ್ ನೋಡೋದು ಹಂಗೆ ಮಾಡಬೇಡಿ. ಏನು ಮಾಡಿ ಗೊತ್ತಾ, ಲೆಫ್ಟ್ ಸೈಡಲ್ಲಿ ನಿಮ್ಮ ಕೂತಿರ್ತಕ್ಕಂಥ ಜಾಗದಲ್ಲಿ ಲೆಫ್ಟ್ ಸೈಡಿಗೆ ನಿಮ್ಮ ಕ್ವಶನ್ ಬುಕ್ಲೆಟ್ ಇರಬೇಕು, ರೈಟ್ ಸೈಡಿಗೆ ನಿಮಗೆ OMR ಶೀಟ್ ಇರಬೇಕು. ಆವಾಗ ನೀವು ಲೆಫ್ಟ್ ಸೈಡಲ್ಲಿ ಕ್ವಶನ್ ನೋಡ್ಕೊತ ನಿಮಗೆ ಆನ್ಸರ್ ಗೊತ್ತಾದ ತಕ್ಷಣ ಏನು ಮಾಡಿ, ರೈಟ್ ಸೈಡಲ್ಲಿ ನಿಮ್ಮ ಕೈ OMR ಶೀಟ್ ಮೇಲೆ ಇರುತ್ತೆ. ಆನ್ಸರ್ ಇನ್ ಕೇಸ್ ಏನಾದರೂ ಒಂದನೇದಕ್ಕೆ ಬಿ ಆಗಿದ್ರೆ ಬಿನ ಈ ಥರ ಕಂಪ್ಲೀಟಾಗಿ ಮಾರ್ಕ್ ಮಾಡಿ. ಎಷ್ಟು ಮಾರ್ಕ್ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸರ್ಕಲ್ ಕೊಟ್ಟಿರ್ತಾರಲ್ವ, ಆ ಸರ್ಕಲ್ ಫುಲ್ಲು ಫಿಲಪ್ ಆಗೋ ಥರ ಮಾರ್ಕ್ ಮಾಡಬೇಕು. ಇದನ್ನು ತುಂಬ ಒತ್ತಿ ಬರೆಯತಕ್ಕಂಥ ಅಗತ್ಯ ಇಲ್ಲ, ಜಸ್ಟ್ ಬಿ ಮತ್ತು ಸರ್ಕಲ್ ಕಾಣಿಸ್ದಿರೋ ಥರ ಕಂಪ್ಲೀಟ್ ಈ ಥರ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2ಗೆ ಬರ್ತೀರಾ. ಕ್ವಶನ್ ನಂಬರ್ 2ನಲ್ಲಿ ಆನ್ಸರ್ ಸಿ ಆಗಿದ್ರೆ ಆನ್ಸರ್ ಸಿ ಕಂಪ್ಲೀಟಾಗಿ ಮಾರ್ಕ್ ಮಾಡ್ತೀರಾ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ OMR ಶೀಟ್ ಮೇಲೆ ಈ ಥರ ಬರಿತಾ ಇದ್ದೀನಿ. ಈ ತಪ್ಪನ್ನ ಮಾಡಬೇಡಿ. ನೀವು OMR ಶೀಟಲ್ಲಿ ಈ ಆನ್ಸರ್ಸ್ ಮಾರ್ಕ್ ಮಾಡೋದು, ಕೇಳಿರ್ತಕ್ಕಂಥ
ರೋಲ್ ನಂಬರ್, ಬುಕ್ಲೆಟ್ ನಂಬರ್, ಸ್ಟೂಡೆಂಟ್ ನೇಮ್ ಬರೆಯೋದು ಬಿಟ್ಟರೆ ಇಲ್ಲೇನೋ ಬರ್ಕೊಳೋದು. ಈಗ ಮ್ಯಾಥ್ಸಲ್ಲಿ ಏನೋ ಮಾಡ್ತಿರ್ತೀರಾ, 1+5 = 6 ಅಂತ ಬರ್ಕೊಂಡ್ಬಿಡೋದು, ಕಾಟ್ ಹೊಡೆಯೋದು, ಇದು ಯಾವುದನ್ನು ಸಹ ಮಾಡಬಾರ್ದು. ನೀವು OMR ಶೀಟಲ್ಲಿ ಆನ್ಸರ್ ಮಾತ್ರ ಬರೀಬೇಕು. ಸೊ ಈ ಥರ ಆನ್ಸರ್ ಮಾಡಿ. ನಿಮಗೆ 3 ಮತ್ತು 4 ಏನೋ ಡೌಟ್ ಇತ್ತು ಅಂತಂದರೆ ಈ ಥರ ಏನು ಮಾರ್ಕ್ ಮಾಡಬಾರ್ದು. ದಯವಿಟ್ಟು ಇದನ್ನು ಖಾಲಿ ಬಿಟ್ಬಿಟ್ಟು ನೆಕ್ಸ್ಟ್ 5th ಕ್ವಶನ್ಗೆ ಹೋಗಬೇಕು. 5th ಕ್ವಶನ್ ನಿಮಗೆ ಆನ್ಸರ್ ಗೊತ್ತಿದೆಯಾ, ಆನ್ಸರ್ ಮಾರ್ಕ್ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ 3 ಮತ್ತು 4ನ ನೋಡಿ 3 ಮತ್ತು 4ನ ಆನ್ಸರ್ ಕೂಡ ಮಾಡಬಹುದು. ಇದೆಲ್ಲದು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ 2 ಅವರ್ಸಲ್ಲಿ ನೀವು 2 ಅವರ್ಸ್ ಟೈಮ್ ಇರುತ್ತಲ್ವ ಎಕ್ಸಾಮ್ಗೆ, ಈ 2 ಅವರ್ಸಲ್ಲಿ ಮ್ಯಾಕ್ಸಿಮಮ್ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು. ಕೆಲವು ಮಕ್ಕಳು ಏನು ಮಾಡ್ತಾರೆ, 1 ಅವರಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟು ಆಚೆ ಬರಬೇಕು ಅಂತ ಕಾಯ್ತಿರ್ತಾರೆ. ಈ ತಪ್ಪನ್ನ ಮಾಡಬೇಡಿ. ನೀವು 2 ಅವರ್ಸ್ ಕಂಪ್ಲೀಟಾಗಿ ಕೂತಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಕ್ವಶನ್ಸ್ನೂ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಸಫಿಷಿಯೆಂಟ್ ಟೈಮ್ ಇದೆ. ಹಾಗಾಗಿ ನೀವು ಬೇಗ ಬಂದ್ಬಿಡ್ಬೇಕು ನಾನು ಆಚೆ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ಕಂಪ್ಲೀಟ್ 2 ಅವರ್ಸ್ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು. 80 ಕ್ವಶನ್ನ ಆನ್ಸರ್ ಮಾಡಿದ್ದೀನಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಕ್ವಶನ್ ಪೇಪರಲ್ಲಿ ನೀವು ಏನಾದರೂ ವರ್ಕ್ ಮಾಡಬೇಕು ಅಂತಂದರೆ ಕೂಡ ಕ್ವಶನ್ ಪೇಪರಲ್ಲಿ ಜಾಗ ಕೊಟ್ಟಿರ್ತಾರೆ. ಸೊ ನೀವು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಜಾಗನ ಯುಟಿಲೈಸ್ ಮಾಡ್ಕೋಬೋದು. OMR ಶೀಟಲ್ಲಿ ಆನ್ಸರ್ ಮಾರ್ಕ್ ಮಾಡೋದು, ಕೇಳಿರ್ತಕ್ಕಂಥ ಡೀಟೇಲ್ಸ್ ಫಿಲ್ ಮಾಡೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅಡಿಷನಲ್ ಕ್ಯಾಲ್ಕುಲೇಷನ್ ಈ ಥರದ್ದು ಅಥವಾ ಏನೋ ಫಿಗರ್ ಡ್ರಾ ಮಾಡಿಬಿಟ್ಟು ಇದು ಯಾವ ಥರ ಬರುತ್ತೆ ಅಂತ ಏನೋ ಟ್ರೈ ಮಾಡೋದು ಏನು ಕೂಡ ಮಾಡಬಾರ್ದು. OMR ಶೀಟ್ ಇರೋದು ಬರೀ ಆನ್ಸರ್ ಮಾಡೋದಕ್ಕೆ ಮಾತ್ರ. ಇಲ್ಲ ಅಂದರೆ ನಿಮ್ಮ OMR ಶೀಟು ಡಿಸ್ಕ್ವಾಲಿಫೈ ಆಗೋ ಚಾನ್ಸ್ ಇರುತ್ತೆ. ಅದಾದಮೇಲೆ ಕಂಪ್ಲೀಟ್ 80 ಮಾರ್ಕ್ಸಿಗೆ ನೀವು ಫಿಲ್ ಮಾಡಿದ್ಮೇಲೆ ನಿಮ್ಮ OMR ಶೀಟ್ನ ಇಸ್ಕೊತಾರೆ. ಆ್ಯಂಡ್ ನಿಮಗೆ ಇನ್ವಿಜಿಲೇಟರ್ ಬರ್ತಾರಲ್ವಾ, ಆ ಇನ್ವಿಜಿಲೇಟರು ನೀವು ಫಿಲ್ ಮಾಡಿರೋ ಎಲ್ಲ ಡೀಟೇಲ್ಸ್ ನೋಡ್ಬಿಟ್ಟು ಇಲ್ಲಿ ಇನ್ವಿಜಿಲೇಟರ್ ಒಂದು ಸ್ಟಾಂಪ್ ಹಾಕ್ತಾರೆ. ಇನ್ವಿಜಿಲೇಟರ್ ಟು ಪುಟ್ ಸೆಂಟರ್ ಸ್ಟಾಂಪ್ ಇನ್ ಬ್ಲೂ ಆರ್ ಬ್ಲ್ಯಾಕ್, ಇಲ್ಲಿ ಒಂದು ಸ್ಟಾಂಪ್ ಹಾಕ್ತಾರೆ. ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಬರೀಬೇಕು. ನಿಮ್ಮ ಸಿಗ್ನೇಚರ್ ನೀವು ಹಾಲ್ ಟಿಕೆಟಲ್ಲಿ ಹೆಂಗೆ ಬರ್ತಿದ್ದೀರೋ ಹಾಲ್ ಟಿಕೆಟಲ್ಲಿ ಇರೋ ಥರನೇ ಇಲ್ಲಿ ಬರೀರಿ, ಬೇರೆ ಥರ ಬರಿಬೇಡಿ. ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥ ಸಿಗ್ನೇಚರು ಇಲ್ಲಿ OMR ಶೀಟಲ್ಲಿ ಇರ್ತಕ್ಕಂಥ ಸಿಗ್ನೇಚರ್ ಎರಡು ಸೇಮ್ ಇರಬೇಕು. ಅದಾದಮೇಲೆ ಇಲ್ಲಿ ಇನ್ವಿಜಿಲೇಟರ್ ಸೈನ್ ಹಾಕ್ತಾರೆ. ಇನ್ವಿಜಿಲೇಟರ್ ಸೈನ್ ಅಂತ ಇಲ್ಲಿ ಬರುತ್ತೆ. ಆಯಿತಾ, ಇದು ಇನ್ವಿಜಿಲೇಟರ್ಗೆ, ಇದು ಕ್ಯಾಂಡಿಡೇಟ್ಗೆ. ಆಯಿತಾ, ಇಲ್ಲಿ ಇನ್ನೇ ರನ್ನಿಂಗ್ ಹ್ಯಾಂಡ್ ಅಂತಂದರೆ ನೀವು ಲೆಫ್ಟ್ ಹ್ಯಾಂಡರ್ ಆಗಿದ್ದಾರೆ ಲೆಫ್ಟ್ ಹ್ಯಾಂಡಲ್ಲಿ, ರೈಟ್ ಹ್ಯಾಂಡ್ ಆಗಿದ್ದಾರೆ ರೈಟ್ ಹ್ಯಾಂಡಲ್ಲಿ ನೀವು ಕೈಯಲ್ಲಿ ಸೈನ್ ಹಾಕಬೇಕು. ಇದಿಷ್ಟು OMR ಶೀಟಿಗೆ ಸಂಬಂಧಪಟ್ಟ ಡೀಟೇಲ್ಸ್. ನೀವು ಯಾವುದೇ ಮಿಸ್ಟೇಕ್ ಮಾಡ್ದಲೆ ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯನ ಕಂಪ್ಲೀಟ್ ಯುಟಿಲೈಸ್ ಮಾಡಿಕೊಂಡು ಆನ್ಸರ್ನ ಬರೀರಿ. ಯಾವುದೇ ಕಾರಣಕ್ಕೂ ಅರ್ಜೆಂಟಾಗಿ ಬೇಗ ಬರಬೇಕು ಅಂತ ಬರೆಯೋಕ್ಕೆ ಹೋಗಬೇಡಿ. ಆಯಿತಾ, ಇದಿಷ್ಟು ನವೋದಯ ನಾಳೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ OMR ಶೀಟ್ ಬಗ್ಗೆ ಇನ್ಫಾರ್ಮೇಷನ್. ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಆಲ್ ದ ಬೆಸ್ಟ್. ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ಆನ್ಸರ್ಸ್ನ ಕೂಡ ಕಲರವ ಟ್ಯುಟೋರಿಯಲ್ಸಿನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಕಲರವ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀಬೇಕು ಅಂತಿದ್ದೀರಾ ಅವರಿಗೆ ಆ ಅಡ್ಮಿಷನ್ಸ್ ಕೂಡ ಆಲ್ರೆಡಿ ಕಲರವ ಟ್ಯುಟೋರಿಯಲ್ಸಲ್ಲಿ ಸ್ಟಾರ್ಟ್ ಆಗಿದೆ. ನೀವು ಎನ್ರೋಲ್ ಮಾಡ್ಕೋಬೋದು. ಡೈಲಿ ನಿಮಗೆ ಆನ್ಲೈನಲ್ಲಿ ಕ್ಲಾಸ್ ಇರುತ್ತೆ, ಆಫ್ಲೈನಲ್ಲಿ ಕೂಡ ಕ್ಲಾಸ್ ಇರುತ್ತೆ. ನಿಮಗೆ ರೆಸಿಡೆನ್ಷಿಯಲ್ ಬೇಕು ಅಂದರೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ನೀವು ಯಾವ ಮೋಡಲ್ಲಿ ನಿಮಗೆ ಕ್ಲಾಸ್ ಬೇಕೋ ಅದನ್ನು ಕೂಡ ತಗೋಬೋದು. ಇದಿಷ್ಟು ನವೋದಯ ಎಕ್ಸಾಮ್ ಬರಿತಾ ಇರ್ತಕ್ಕಂಥ ಮಕ್ಕಳಿಗೆ ಟಿಪ್ಸ್ ಅಂತ ಹೇಳ್ಬೋದು. ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.